ನಾನು ರಾಜವಂಶದ ಅಭಿಮಾನಿ ಕನ್ನಡಿಗವಾಗಿ ಮಾತಾಡೋದು. ಹೇಳಿಯಮ್ಮ, ಇದೇನು ವಿಡಿಯೋ ಮಾಡಿ ಹಾಕಿ ಇದ್ರಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಡಾಡ್ತಾ ಇದೆಯಲ್ಲ, ಇದು ಮಾಡಿದ ತಪ್ಪಲ್ವಾ? ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕುಂತ್ಕೊಂಡು ಹೆಂಗಂದ್ರೆ ಹಂಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮತ್ತೆ ಯುವರಾಜ್ ಕುಮಾರ್ ಹೆಸರು ಹೇಳ್ಕೊಂಡು ನೀವು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತೀರಾ? ತಪ್ಪಲ್ವಾ ಮಾಡೋದು ನೀವು? ಸರ್ ಮಾತನ್ನ ನಾನ್ ಮಾತಾಡ್ತೀನಿ ಸರ್, ನೆಕ್ಸ್ಟ್ ಕೇಳಿಸ್ಕೊಂಡ್ಬಿಡಿ ಕಂಪ್ಲೀಟ್ ಆಗಿ. ಅದ್ರಲ್ಲಿ ಏನಾದ್ರು ತಪ್ಪಿದ್ರೆ ಮಾತಾಡಿ, ಓಕೆನಾ? ಫಸ್ಟ್ ಪಾಯಿಂಟ್, ಯುವರಾಜ್ ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡಿ ಟಾಕಿನ ಮುಂಚೆ ಬಂದಿರೋ ಮಾತೇನಂತ ಅಂದ್ರೆ, ಡಿ ಬಾಸ್ ಅವ್ರ ಹೆಂಡತಿಗೆ ಫಸ್ಟ್ ಟೈಮ್ ಹೊಡೆದಿದ್ದು, ಅಲ್ಲೇ ಮಾಡಿದ್ದು, ಹಂಗ್ರೆ ಅವ್ರಿಬ್ರು ಜಗಳ ಮಾಡ್ಕೊಂಡು ಹೆಂಡತಿಗೆ ಇದ್ ಮಾಡಿದ್ದು ಅಂತೆಲ್ಲ ಮಾತು ಬಂದಾಗ ಅದಕ್ಕೆ ನಾನು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದು. ಯಾಕಂದ್ರೆ ಸ್ವತಃ ಯುವರಾಜ್ ಕುಮಾರ್ ಸರ್ ಅವ್ರ ಹೆಂಡತಿ ಪೋಸ್ಟ್ ಮಾಡಿರೋ ಕಾರಣದಿಂದ ನಮ್ಗೆ ಅದು ಕ್ಲಾರಿಟಿ ಸಿಕ್ತು ಅನ್ನೋದಕ್ಕೆ ನಾನು ಮಾತಾಡಿದ್ದು ಫಸ್ಟ್ ಪಾಯಿಂಟ್. ಅದಾದ್ಮೇಲೆ ಅವ್ರು ವೈಯಕ್ತಿಕ ಅಂತ ಬಂತು. ಅದೇ ತರ ನಾವು ಹೇಳಿದ್ವಿ, ಡಿ ಬಾಸ್ ಅದಕ್ಕೆ ಅದು ಕೂಡ ವೈಯಕ್ತಿಕ ಅನ್ಕೊಂಡು ಸುಮ್ನೆ ಬಿಟ್ಬಿಡಿ ಅಂತ ಅದೊಂದ್ ಪಾಯಿಂಟ್ ಎಂಡ್ ಅಪ್ ಮಾಡಿದ್ವಿ. ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಅಂದ್ರೆ, ತುಂಬಾ ಮಾತಾಡಿರೋ ಮಾತುಗಳನ್ನ ಟ್ರಿಮ್ ಮಾಡಿದ್ದಾರೆ, ಐ ಮೀನ್ ಎಡಿಟಿಂಗ್ ಮಾಡಿದ್ದಾರೆ ಚಾನೆಲ್ ಅವರು. ನಾನು ಅದೇ ಇದ್ರಲ್ಲಿ ಹೇಳಿದ್ದೀನಿ, ಇದೇ ತರನೇ ಏನು ಪುನೀತ್ ಕುಮಾರ್ ಸರ್ ಫೇಕ್ ಫ್ಯಾನ್ಸ್ ಅಂದ್ರೆ ಸುಮ್ನೆ ಯಾರೋ ಒಬ್ರು ಅವ್ರ ಫೋಟೋ ಹಾಕೊಂಡು ಫೇಕ್ ಫ್ಯಾನ್ಸ್ ಮಾಡಿರೋ ಮೆಸೇಜ್ನು ಕೂಡ ನಾವ್ ಅದನ್ನ ನಂಬಕ್ ಆಗಲ್ಲ, ಅವ್ರ ಫ್ಯಾನ್ಸ್ ಮಾಡಿದ್ದಾರೆ ಅಂತ ನಾವ್ ಅದನ್ನು ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದೀವಿ. ಇದೇ ಮಾತು ಹೇಳಿದೀವಿ. ಅವ್ರು ಸತ್ತಾಗ್ಲೂ ಕೂಡ ನಾವ್ ಅಷ್ಟೇ ಹತ್ತಿದೀವಿ. ಅವ್ರ ಬರ್ಡೇ ಕೂಡ ನಾವು ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಇವಾಗ್ಲೂ ಕೂಡ ಅವ್ರನ್ನ ನೆನ್ಸ್ಕೋತೀವಿ, ಅವ್ರು ಮಾಡಿರುವಂತ ಎಷ್ಟೋ ಒಳ್ಳೆ ಕೆಲಸಗಳನ್ನ ಅಂತ ಹೇಳಿ ಅದೆಲ್ಲ ಕಟ್ ಮಾಡಿ ಹಾಕಿದ್ದಾರೆ ಸರ್. ಸೆಕೆಂಡ್ ಪಾಯಿಂಟ್. ಇನ್ನೊಂದ್ ಥರ್ಡ್ ಪಾಯಿಂಟ್ ಏನಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನಲ್ಲಿ ಯಾವುದೇ ರೀತಿಯಾದ ಕೆಟ್ಟ ಪದನ ಯೂಸ್ ಮಾಡಿಲ್ಲ. ಅಂಡ್ ಇನ್ನೊಂದು, ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಅಂತೂ ಒಂದು ಚೂರು ಮಾತಾಡಿಲ್ಲ. ನಾನ್ ಮಾತಾಡಿಯೋದ್ ಏನಂತ ಅಂದ್ರೆ, ಇತ್ತೀಚೆಗೆ ಒಂದು ಪೋಸ್ಟ್ ನಾನು ನೋಡಿರ್ತೀನಿ. ಅದಲ್ಲಮ್ಮ, ಈಗ ನಾನೇನ್ ಹೇಳ್ತೀನಿ ಗೊತ್ತಾ, ನೀವು ಪುನೀತ್ ರಾಜ್ಕುಮಾರ್ ಬಗ್ಗೆ ಒಂದೇ ಒಂದು ಪಾಯಿಂಟ್ ತಪ್ಪಾಗಿ ಮಾತಾಡಿಲ್ಲ ಅಂತೀರಾ. ಅಣ್ಣವ್ರಾಗ್ಲಿ ಅಪ್ಪು ಬಾಸ್ ಅವರಾಗ್ಲಿ ಏನ್ ಹೇಳಿದಾರೆ, ಅಭಿಮಾನಿಗಳೇ ದೇವ್ರು ಅಂತ ಹೇಳಿದಾರೆ. ಇವಾಗ ಅಭಿಮಾನಿಗಳು ಹೆಸರು ನೀವ್ ಹೇಳಿದ್ಮೇಲೆ ಅದು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅರ್ಥ ಆಗಿರೋ ತರಾನೇ ಫೀಲ್ ಆಗಿ ಜನಗಳು ರಿಯಾಕ್ಟ್ ಮಾಡ್ತಾ ಇರೋದು. ಇದು ತಪ್ಪು. ನಾನೇನ್ ಹೇಳ್ತೀನಿ ಕೇಳ್ಕೊಳ್ಳಿ. ತಪ್ಪುನ ಏನೋ ಮಾತಾಡ್ಬೇಕಾರೆ ನಾನು ಡಬಲ್ ಡಿಗ್ರಿ ಓದಿದ್ದೀನಿ ನೀವ್ ಅದೆಲ್ಲ ಹೇಳ್ತಿರಲ್ಲ, ಅದೇ ಎಲ್ಲಾರ್ಗು ಪ್ರೊವೋಕ್ ಆಗೋದು. ಡಬಲ್ ಡಿಗ್ರಿ ಓದಿರೋರು ಏನು ಗೊತ್ತಿಲ್ದಿರಾ, ಎಡಿಟ್ ಯಾವ್ದು ಒರಿಜಿನಲ್ ಯಾವ್ದು ಅಂತ ಗೊತ್ತಿಲ್ದಿರಾ ಹೆಂಗ್ ಮಾತಾಡ್ಬಿಡ್ತಾರ ಅಂತ ಅಭಿಮಾನಿಗಳು ಕೇಳ್ತಾ ಇರೋದು. ಓಕೆ, ಎಡಿಟಿಂಗ್ ಅಲ್ಲಿ ನಾನು ಡಬಲ್ ಡಿಗ್ರಿ ಮಾಡಿಲ್ಲ, ಇದೊಂದು ಪಾಯಿಂಟ್ ತಿಳ್ಕೊಳ್ಳಿ. ಎಡಿಟಿಂಗ್ ಅಲ್ಲಿ ಸುಳ್ಳುನು ಕೂಡ ಸತ್ಯ ಮಾಡುವಂತ ಟೆಕ್ನಾಲಜಿ ನಮ್ ಜಗತ್ತು ಮುಂದುವರೆದಿದೆ. ಆ ಒಂದು ಪೋಸ್ಟ್ ನ ನೋಡಿ ನಾನು ಮಾತಾಡಿರೋದು. ಆ ಪೋಸ್ಟ್ ಫೇಕ್ ಅಂತ ಇವತ್ತು ಗೊತ್ತಾದ್ಮೇಲೂ ಕೂಡ ನಾನು ಸ್ಟೋರಿ ಹಾಕಿದ್ದೀನಿ, ಅದು ಫೇಕ್ ಅಂತ ಹೇಳ್ತಿದ್ದಾರೆ ಜನಗಳು ಕೂಡ. ಅದ್ರಿಂದ ಏನಾದ್ರು ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ಸ್ ಆಗಿರ್ಬೋದು, ಸುದೀಪ್ ಸರ್ ಫ್ಯಾನ್ಸ್ ಆಲ್ಟ್ ಆಗಿದ್ರೆ ನಾನ್ ಖಂಡಿತವಾಗ್ಲೂ ಕ್ಷಮೆ ಕೇಳ್ತೀನಿ ಅಂತ ಕೂಡ ಹೇಳಿದೀನಿ ಸರ್. ನಿಮ್ಗೂ ಅದನ್ನೇ ಹೇಳ್ತಿದ್ದೀನಿ, ನೀವೊಂದು ಅಧ್ಯಕ್ಷ ಆಗಿರೋದು ನಾನು ನಿಮ್ ಕಡೆಯಿಂದ ಕನ್ವೆ ಮಾಡ್ತೇನೆ. ನಾನು ಯಾರಿಗೂ ಇಲ್ಲಿ ಅವಮಾನ ಮಾಡುವಂತ ಅವಶ್ಯಕತೆ ಇಲ್ಲ ಸರ್. ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದೇನೆ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ಸ್ ಕೂಡ ಇವಾಗ ಡಿ ಬಾಸ್ ಪರ ಒಂದ್ ಸ್ವಲ್ಪ ಜನ ನಿಂತಿದ್ದಾರೆ. ಅದಕ್ಕೆ ನಾನು ಖಂಡಿತವಾಗ್ಲೂ ಅಪ್ರಿಶಿಯೇಟ್ ಮಾಡ್ತೀನಿ. ಚಿತ್ರರಂಗ ಮಂದಿ ಎಲ್ಲರೂ ಕೂಡ ಒಂದೇ ಅನ್ನೋದನ್ನ ತೋರ್ಸ್ಕೊಟ್ಟಿದ್ದಾರೆ. ನಾನು ಯಾರಿಗೂ ಕೂಡ ಇಲ್ಲಿ ಡಿಗ್ರೇಡ್ ಮಾಡಿಲ್ಲ, ಅವಮಾನ ಮಾಡ್ಬೇಕಂತ ಮಾಡಿಲ್ಲ ಸರ್. ಯಾಕಂದ್ರೆ ನಾವು ಕೂಡ ಇಷ್ಟಪಡ್ತೀವಿ ಪುನೀತ್ ಕುಮಾರ್ ಸರ್ನ. ಹಾಗಾಗಿ ನಾನು ಹೇಳ್ತೇನೆ, ನನ್ನಿಂದ ಏನಾದ್ರು ನಿಮ್ಮ ಒಂದು ಅಭಿಮಾನಿಗಳಿಗೆ ಹರ್ಟ್ ಆಗಿದ್ರೆ ನನ್ನಿಂದ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನಾನು ನೋಡಿರೋದನ್ನ ನಾನು ಮಾತಾಡಿದ್ದೀನಿ. ಆದ್ರೂ ಕೂಡ ನಿಮಗೇನಾದ್ರು ಹರ್ಟ್ ಆಗಿದ್ರೆ, ನೋವಾಗಿದ್ರೆ ನನ್ನ ಕಡೆಯಿಂದ ಕ್ಷಮೆ ಕೇಳ್ತೀನಿ ಸರ್. ಅದೇನಮ್ಮ, ಇದು ನಾವು ಅಪ್ಪು ಬಾಸು ಅಣ್ಣವ್ರು ಇರ್ದ್ರೆ ನಾವು ಫಾಲೋ ಮಾಡ್ಕೊಂಡು ಹೋಗೋದು. ಹೆಣ್ಮಕ್ಳಿಗೆ ನಾವು ಯಾವಾಗ ಗೌರವ ಕೊಡ್ತೀವಿ. ನಿನ್ನ ಕ್ಷಮೆನ ನಮ್ಮೆಲ್ಲ ಅಭಿಮಾನಿ ಗ್ರೂಪ್ಗಳಿಗೆ ಹಾಕಿ ಆದಷ್ಟು ನಾವು ಇದ್ರ ಮಾಡ್ತೀವಿ. ಇನ್ನ ಮೇಲೆ ಯಾವ್ದೇ ಒಬ್ಬ ನಾಯಕ ನಟರಾಗಿ ನಾನು ಹೇಳ್ತೀವಿ ಕೇಳಿ, ಬರೀ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್, ಶಿವಣ್ಣ, ಯುವರಾಜ್ ಕುಮಾರ್ ಅನ್ನೋದಲ್ಲಮ್ಮ. ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ರು ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ. ನಾನು ಅಷ್ಟೇ ನಮ್ಮ ಅಭಿಮಾನಿಗಳಿಗೂ ಹೇಳೋದು ಒಂದೇ, ಫೇಕ್ ಐಡಿಗಳು ಇಟ್ಕೊಂಡು ಹೆಣ್ಮಕ್ಳಿಗೆ ಬೈಯೋದಾಗ್ಲಿ ಮಾಡೋದಾಗ್ಲಿ ಕೆಟ್ಟ ಕಾಮೆಂಟ್ ಹಾಕೋದಾಗ್ಲಿ ಮಾಡಬಾರ್ದು ಅಂತ ಪ್ರತಿ ಸತಿನ ನಾನು ಅವ್ರಿಗೆ ಅದೇ ಹೇಳ್ತಾ ಇರ್ತೀನಿ. ಇನ್ ಮುಂದೆ ಇದಕ್ ಮಾತಾಡ್ಬೇಕಾದ್ರೆ ಯಾವ್ದಕ್ಕೆ ಒಂದಾಗ್ಲಿ ಸಾಕ್ಷಿ ಇಟ್ಕೊಳ್ಳಿ. ನಾವು ಡಬಲ್ ಡಿಗ್ರಿ ಓದಿದೀವಿ ಅಲ್ಲ, ನಾವು ಡಬಲ್ ಡಿಗ್ರಿ ಓದಿದೀವಿ ಅಂತ ಹೇಳ್ಬಿಟ್ಟು ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಲ್ಲ, ಇದರಿಂದಾನೇ ಸಿಕ್ಕಾಪಟ್ಟೆ ವೈರಲ್ ಆಗಿರೋದು. ನಾರ್ಮಲ್ ಆಗಿ ಏನೋ ಕೊಟ್ಟೋಗಿದೆ ಅಂದ್ರೆ ನಾವು ಡಬಲ್ ಡಿಗ್ರಿ ಓದಿರೋರು ಏನು ತಿಳ್ಕೊಂತೀರಾ ಸ್ಟೇಟ್ಮೆಂಟ್ಗಳು ಕೊಟ್ಬಿಡ ಅಂತಂದ್ರೆ ಅದು ಫೇಕ್ ಐಡಿ ಅಂತ ಹೇಳಿ ಪ್ರತಿಯೊಬ್ರಿಗೂ ಗೊತ್ತು. ಪ್ರತಿ ಚಾನೆಲ್ಗಳಲ್ಲಿ ಟೆಲಿಕಾಸ್ಟ್ ಆಗಿರೋದೇನ್ ಗೊತ್ತಾ, ಧರ್ಮವೀರ ಅಭಿಮಾನಿ, ದರ್ಶನ್ ಅವ್ರ ಅಭಿಮಾನಿ ಅಂತ ಹೇಳ್ಬಿಟ್ಟೆ ಆಗಿರೋದು. ಎಲ್ಲೂ ಸುದೀಪ್ ಅಭಿಮಾನಿ, ಪುನೀತ್ ರಾಜ್ಕುಮಾರ್ ಅಭಿಮಾನಿ ಎಲ್ಲ ಮಾಡಿರೋದು ಬಂದು ಈ ಫೇಕ್ ಐಡಿ ಚೇಡ್ ಚಪಾತಿಗಳು ಮಾಡಿರೋ ಕೆಲಸಗಳು. ಅದನ್ನ ನೋಡಿ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇವಾಗ ನಿಮ್ಮ ಒಂದು ಓದೋ ಹುಡುಗಿ ಮನೇಲಿ ನಿಮ್ ತಂದೆ ತಾಯಿಗೆಲ್ಲ ಎಷ್ಟು ಅರ್ಥ ಆಗುತ್ತೆ, ನಿಮ್ ಬ್ರದರ್ಗೆ ಎಷ್ಟು ಅರ್ಥ ಆಗುತ್ತೆ. ಒಂದು ಹೆಣ್ಮಗು ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ ಅಂತ ಹೇಳಕ್ ಇಷ್ಟ ಬೀಳ್ತೀನಿ ನಾನು.
ಅಂಡ್ ಇನ್ನೊಂದ್ ನಾನು ಹೇಳ್ತೀನಿ ಸರ್, ಲೈಫ್ ಅಲ್ಲಿ ಇನ್ ಯಾವತ್ತು ಯಾವ ನ್ಯೂಸ್ ಚಾನಲ್ ಇದಕ್ಕೂ ಹೋಗಲ್ಲ. ಇಷ್ಟೊಂದ್ ಎಡಿಟಿಂಗ್ ಮಾಡಿ ಹಾಕ್ತಾರೆ, ಇಷ್ಟೊಂದ್ ಜನಗಳಿಗೆ ಮಿಸ್ಲೀಡ್ ಮಾಡ್ತಾರೆ ಅನ್ನೋದು ನಮ್ ಕೂಡ ನಮ್ಗೆ ಗೊತ್ತಾದ್ಮೇಲೆ ಈ ಕೆಟ್ಟ ಸಮಾಜ, ಈ ಕೆಟ್ಟ ನ್ಯೂಸ್ ಚಾನಲ್ ಅಲ್ಲಿ ನಾವ್ ಇದ್ದೀವಿ ಅಂತಾನೆ ಅದು ನಮ್ಗೇನೆ ಅವಮಾನ. ಲೈಫ್ ಅಲ್ಲಿ ನ್ಯೂಸ್ ಚಾನಲ್ ಸವಾಸಕ್ಕೂ ಹೋಗಲ್ಲ, ಯಾಕಂದ್ರೆ ನಾವ್ ಎಷ್ಟೋ ಪಾಸಿಟಿವ್ ಆಗಿ ಮಾತಾಡಿದೀವಿ ಇವ್ರ ಫ್ಯಾಮಿಲಿ ಬಗ್ಗೆ. ಆಕ್ಚುಲಿ ಎಷ್ಟೋ ಒಳ್ಳೆ ಕೆಲ್ಸಗಳು ಮಾಡೋಗಿದಾರೆ, ಅವ್ರನ್ನ ಬಿಟ್ಟೋಗಿರೋದು ನಮಗೂ ಕೂಡ ಇದು ಬೇಜಾರಾಗಿದೆ ಅಂತೆಲ್ಲ ಮಾತಾಡಿ ಅದೆಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಪರವಾಗಿಲ್ಲ ಸರ್, ನಾನು ಏನು ನಮ್ಗೆ ಯಾರು ದ್ವೇಷ ಮಾಡ್ಕೊಂಡು ಅಭ್ಯಾಸ ಇಲ್ಲ ಸರ್, ಹೇಳ್ತಾ ಅಲ್ವಾ. ನಾನೊಂದ್ ಕಾಮನ್ ಮ್ಯಾನ್, ಯಾಕಂದ್ರೆ ದುಡ್ಡಿರೋರು ಏನ್ ಬೇಕಾನು ಮಾಡ್ತಾರೆ. ನಾವೊಂದ್ ಕಾಮನ್ ಮ್ಯಾನ್, ನಾವು ಸಾಯ್ಬೇಕು ಅಷ್ಟೇನೆ. ಏನೇ ಒಂದ್ ನೆಗೆಟಿವ್ ಪ್ರೊವೋಕ್ ಆದ್ರೂ ಕೂಡ ಬದುಕಕ್ಕೆ ನಮ್ಗೆ ನೋಡಮ್ಮ, ಹಕ್ಕಿಲ್ಲ ಸಮಾಜದಲ್ಲಿ ಅದಕ್ಕೋಸ್ಕರನೇ ಅಷ್ಟೇ. ಒಂದು ಹೆಣ್ಮಗು ಆಗಿರೋದಕ್ಕೆ ನಾವು ನಿಮ್ಮ ಹತ್ರ ಇದ್ ಹೇಳ್ತಾ ಇರೋದು. ನಾವು ಅಭಿಮಾನಿಗಳಿಗೆ ಎಷ್ಟಾಗುತ್ತೋ ಅಷ್ಟು ಅದನ್ನ ಸಾಲ್ವ್ ಮಾಡಕ್ಕೆ ಇದನ್ನೆಲ್ಲ ನಾನು ಒಂದು ಅಪ್ಲೋಡ್ ಹಾಕಿ ಎಲ್ಲಾ ಕಡೆ ಮಾಡ್ತೀನಿ. ಇದಕ್ ಮೇಲೆ ಆದ್ರೂ ಚಂದಾಗಿ ಆರಾಮಾಗಿ ಓದ್ತಾ ಇದ್ರೆ ಓದ್ಕೊಂಡು ತಂದೆ ತಾಯಿ ಅವ್ರಿಗೆ ಒಂದು ಏನ್ ಆಸೆ ಇದೆ ಅದನ್ನ ನೆರವೇರಿಸ್ಕೊಂಡು ಆರಾಮಾಗಿ ಇರೋದ್ ಕಲ್ತ್ಕೊಳ್ಳಿ ಅಮ್ಮ. ಓಕೆನಾ? ಸರಿ ಸರ್, ಆಯ್ತು. ನಾನು ಹೇಳಿದ್ದೀನಿ ಆಲ್ರೆಡಿ ವಿಡಿಯೋದಲ್ಲೂ ಕೂಡ ಹಾಕಿದ್ದೀನಿ ಅಷ್ಟೇ ಸರ್. ಥ್ಯಾಂಕ್ ಯು. ಓಕೆ ಓಕೆ. ಓಕೆ.